ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡಿದ್ದೆ. ನಮ್ಮ ಮಾರ್ನಿಂಗ್ಗೆ ಫೇವ್ರೇಟ್ ಅದು. ಪುಳಿಯೋಗರೆ ಮಾಡು ಅಂತಾಳೆ. ಸೊ ಹಾಗೆಯೇ ಅವಳಿಗೆ ಕಡಲೆ ಬೀಜ ಎಲ್ಲ ಕರುಮ್ ಅನ್ನೋ ಥರ ಇರಬೇಕು. ಮೆತ್ತಗಾಗಿರೋ ಥರ ಮಾಡಿದ್ರೆ ಅವಳಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಕಡಲೆ ಬೀಜ ಎಲ್ಲ ಸಪ್ರೇಟಾಗಿ ಕರೆದಿಟ್ಟು ಮೇಲ್ಗಡೆ ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಹಾಕ್ಕೊಟ್ಟೆ. ಹಾಗೆಯೇ ಸ್ನ್ಯಾಕ್ಸಿಗೆ ಆರೆಂಜ್ ಹಾಕ್ಕೊಟ್ಟೆ. ನಾಷ್ಟ ಮಾಡಿ ಈಗ ಸ್ಕೂಲಿಗೆ ಹೊರಟ್ಲು. ಅವ್ರ ಅಜ್ಜಿ ಕರ್ಕೊಂಡೋಗಿ ವ್ಯಾನ್ಗೆ ಹತ್ತಿಸ್ಬಿಟ್ಟು ಬರ್ತಾರೆ. ಸೊ ನಾನು ನೆಕ್ಸ್ಟು ಸಾಂಬಾರು ಮಾಡ್ಬಿಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಯಾಕಂದರೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಮಧ್ಯಾಹ್ನ. ಹಾಗಾಗಿ ಈಗಲೇ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊಪ್ಪು ಸಾಂಬಾರು ಮಾಡ್ತೀನಿ, ಮೊಸೊಪ್ಪು ಸಾಂಬಾರು. ಸೊ ನಮ್ಮ ಅತ್ತೆ ಎಲ್ಲ ಸೊಪ್ಪೆಲ್ಲ ಸೋಸ್ಕೊಟ್ಟಿದ್ರು ಬೆಳಗ್ಗೆನೇ. ಹಾಗಾಗಿ ಬೇಗನೆ ಸಾಂಬಾರು ಮಾಡೋದಕ್ಕೂ ಸಹ ಇಡ್ತಾಯಿದ್ದೀನಿ. ಇನ್ನು ಹೊರ್ಗಡೆ ಹೋಗಿ ಬಂದರೆ ನನಗೂ ಸಾಕಾಗಿರುತ್ತೆ. ಮತ್ತು ಅವಾಗ ನನಗೆ ಅಡುಗೆ ಮಾಡೋಕ್ಕೂ ಮೂಡಿರೋದಿಲ್ಲ. ಇನ್ನು ಸಂಜೆ ಮಾಡಬೇಕು ಅಂತಂದರೆ ಮಾರ್ನಿಂಗೆ ಓದಿಸೋ ಕೆಲಸ ಇರುತ್ತಾ. ಸೊ ಆ ಮಧ್ಯದಲ್ಲಿ ನನಗೆ ಸಾಂಬಾರು ಮಾಡೋಕ್ಕಾಗಲ್ಲ. ಇನ್ನು ಏನು ಗೊತ್ತಾ, ಬರ್ಸೋಕ್ಕೆ ಕುತ್ಕೊಂಡ್ಬಿಟ್ರೆ ಎದ್ದು ಬರೋಕ್ಕಾಗಲ್ಲ ಈಚೆ. ಏನಾದರೂ ಅಕಸ್ಮಾತ್ ಒಂದು ಸ್ವಲ್ಪ ಈಚೆ ಬಂದರೆ ಸಾಕು, ಮಕ್ಳದ್ದು ಮೈಂಡೇ ಕನ್ವರ್ಟ್ ಆಗೋಗ್ಬಿಟ್ಟಿರುತ್ತೆ. ಬರೆಯೋ ಮೂಡಿಂದ ನಮ್ಮಿಂದನೇ ಬಂದುಬಿಡ್ತಾರೆ ಆಚೆಗೆ. ಸೊ ಹಾಗಾಗಿ ಒಂದು ಸತಿ ಏನಾದರೂ ಓದಿಸೋಕ್ಕೆ ಕೂರಿಸ್ಕೊಂಡ್ರೆ ಅವಳು ಬರೆಯೋ ತನಕ ನಾನು ಆಚೆ ಬರೋಂಗಿಲ್ಲ, ಅಲ್ಲೇ ಕುತ್ಕೊಬೇಕಾಗುತ್ತೆ. ಕೆಲವೊಂದು ಸತಿ ನಮ್ಮ ಅತ್ತೆನೂ ಮಾಡ್ತಾರೆ, ಪಾಪ ಅವ್ರು ಹೆಲ್ಪ್ ಮಾಡ್ತಾರೆ. ಏನಾದರೂ ಸಾಂಬಾರು ಮಾಡಿಲ್ಲ ಅಂದರೆ ಅವರು ಮಾಡ್ಕೊತಾರೆ, ಓದಿಸ್ತಾ ಇದ್ದಾಳೆ ಬಿಡು ಅಂತ ಹೇಳಿ. ಆದರೆ ನಮ್ಮ ತಾನ್ಯನ್ನ ನೋಡಿಕೊಂಡು ಮಾಡಬೇಕು ಅಂತ ಇದೆಯಲ್ಲ, ಅದೇನೇ ಕಷ್ಟ ಆಗೋದು. ಯಾಕಂದರೆ ಈ ನಡುವೆ ಗ್ಯಾಸಿಂದು ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮನೇಲಿ ಸಂಜೆ ಹೊತ್ತೆಲ್ಲ ಒಲೆಯಲ್ಲೇ ಅಡುಗೆ ಮಾಡ್ಕೊಂಬಿಡ್ತೀವಿ. ಸೊ ಬೆಳಗ್ಗೆ ಹೊತ್ತು ಅಷ್ಟೇನೆ, ಇನ್ ಕೇಸ್ ನಾನು ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ತೀನಿ ಅಂದರೆ ನಮ್ಮ ಮಾವನವರು ಬಿಸಿನೀರು ಕಾಯಿಸ್ಕೊಟ್ಬಿಡ್ತಾರೆ ಒಲೆ ಮೇಲೇ. ಸೊ ಅದರಿಂದನೇ ಅನ್ನಕ್ಕಾಗಲಿ ಸಾಂಬಾರಿಗಾಗಲಿ ಮುದ್ದೆಗಾಗಲಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಸಂಜೆ ಹೊತ್ತಾದರೆ ಒಲೆ ಮೇಲೇ ನಮ್ಮ ಅತ್ತೆ ಮುದ್ದೆ ಮಾಡ್ಕೊತಾರೆ. ಗ್ಯಾಸ್ ಏನು ಯೂಸ್ ಮಾಡಲ್ಲ ಜಾಸ್ತಿ ಈ ನಡುವೆ. ಇನ್ನೇನು ಹಳ್ಳಿ ಕಡೆ ಸೌದೆ ಇದ್ದಾವೆ, ಉರ್ಸೋದಕ್ಕೆ ಜನ ಇದ್ದೀವಿ, ಯಾಕೆ ಸುಮ್ಮನೆ ಗ್ಯಾಸಲ್ಲಿ ಮಾಡ್ತೀಯ ಅಂತ ನಮ್ಮ ಮಾವನೇ ಆ ಒಂದು ಐಡಿಯಾನ ನಮ್ಮ ಮನೇಲಿ ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗಿ ಈಗ ಕೆಲವೊಂದು ಐಟಮ್ ಅಂದರೆ ನಾಷ್ಟ ಆದರೆ ಮಾತ್ರ ಒಲೆಯಲ್ಲೇ ಮಾಡ್ಕೊತೀನಿ. ಈ ಸಾಂಬಾರು ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಈ ರೀತಿಯಾದಂಥದ್ದು ನಾನ್ ವೆಜ್, ಈ ನಡುವೆ ನಾನ್ ವೆಜ್ ಏನಾದರೂ ಮಾಡೋರು ಸಹ ಒಲೆ ಮೇಲೆ ಮಾಡ್ತಾಯಿದ್ದೀವಿ. ಸೊ ಅದೊಂದು ಒಳ್ಳೆ ಅಭ್ಯಾಸ ಆಗಿದೆ ಈಗ ನಮ್ಮ ಮನೇಲಿ. ಈಗೇನು ಆ ಥರ ಪ್ರಾಬ್ಲಮ್ ಇಲ್ಲ ಅಂದರು. ಅಂದರೆ ನಮ್ಮದು ಡಬಲ್ ಸಿಲಿಂಡ್ರ್ ಇದೆ, ಆ ತೊಂದರೆ ಏನಿಲ್ಲ. ಆದ್ರೂ ಪರವಾಗಿಲ್ಲ, ಒಲೆಯಲ್ಲೇ ಮಾಡಿ ಏನು ತೊಂದರೆ. ಅವಾಗೆಲ್ಲ ಒಲೆಯಲ್ಲೇ ಮಾಡ್ತಿದ್ರಲ್ವ, ಅಲ್ಲೇ ಕೂತ್ಕೊಂಡು ಒಲೆ ಮುಂದೆನೇ ಬೇಯಿಸೋದು ಅಂದರೆ ಎಲ್ಲ ಹಚ್ಕೊಂಡು ಮಾಡೋದೆಲ್ಲ ಈಸಿ ಆಗ್ತಿತ್ತು. ಬಟ್ ಇಲ್ಲೇನು ಗೊತ್ತಾ, ನಮ್ಮ ಅಡುಗೆ ಮನೆಯಿಂದ ಆಚೆ ಓಡಾಡಬೇಕು ಅಂದರೆ ದನಿನ ಮನೇಲಿ ಒಲೆ ಇಟ್ಕೊಂಡಿರೋದು. ಸೊ ಅಡುಗೆ ಮನೆಯಿಂದ ದನಿನ ಮನೆಗೆ ಓಡಾಡು, ಅಲ್ಲಿಂದ ಇಲ್ಲಿಗೆ ಓಡಾಡು, ಅದೇ ಬೇಜಾರಾಗಿತ್ತು ಫಸ್ಟು ಸ್ಟಾರ್ಟಿಂಗ್ ನನಗೂ, ಯಾರಪ್ಪ ಓಡಾಡ್ಕೊಂಡು ಮಾಡ್ತಾರೆ ಅಂತ. ಬಟ್ ಈಗ ಆ ಥರ ಏನಿಲ್ಲ, ಯಾಕಂದರೆ ಬೇಗನೆ ಆಗೋಗುತ್ತೆ ಅಡುಗೆ. ಅಂದರೆ ಗ್ಯಾಸಲ್ಲಿ ಮಾಡೋದಕ್ಕೂ ಒಲೆಯಲ್ಲಿ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಗ್ಯಾಸ್ಗಿಂತ ಒಲೆಯಲ್ಲೇ ಬೇಗ ಅಡುಗೆ ಮಾಡ್ಬೋದು. ಸೊ ನಾನೀಗ ಸಾಂಬಾರನ್ನೆಲ್ಲ ಮಾಡಿಟ್ಟು ಇನ್ನು ಕುದಿಬೇಕಷ್ಟೇನೆ. ಸೊ ರೆಡಿಯಾಗೋಕ್ಕೆ ಹೊರಟೆ. ನಾನು ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು, ಮಾನ್ಯನ್ ಸ್ಕೂಲ್ ಹತ್ರ ಹೋಗಿ ಅಡ್ಮಿಷನ್ ಮಾಡಬೇಕಾಗಿತ್ತು. ಸೊ ನಾವಿನ್ನೂ ಫೀಸ್ ಕಟ್ಟಿರಲಿಲ್ಲ. ಸೊ ನಾವು ಒಂದೇ ಸತಿ ಏನು ಫುಲ್ ಅಮೌಂಟ್ ಪೇ ಮಾಡಲಿಲ್ಲ, ಆಫ್ ಕಟ್ಬೋದು, ತೊಂದರೆ ಏನಿಲ್ಲ ಆ ಥರ. ಸೊ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಟ್ಬಿಟ್ಟು ಬರೋಣ ಅಂತ ನಾನೇ ಹೋಗಿದ್ದೆ. ಹಾಗೆಯೇ ಏನೇನು ಬೇಕು ಏನೇನು ಬೇಡ ಅನ್ನಂದರೆ ಯೂನಿಫಾರ್ಮ್ ಬೇಕಾಗುತ್ತೆ, ಈ ಶೂಸು ಎಲ್ಲ ಏನು ಬೇಡ. ಸೊ ಅದೇ ನಡೆಯುತ್ತೆ ಈ ವರ್ಷನೂ ಅಂತ ಹೇಳಿ ಕೆಲವೊಂದು ಐಟಮ್ಸ್ ಏನೇನು ಬೇಡವೋ ಅದನ್ನೆಲ್ಲ ಹೇಳಿ ಬೇಕಾಗಿರೋದನ್ನ ತೊಗೊಂಬಂದಿದ್ದೀನಿ. ಬುಕ್ಸು ಸಹ ಎಲ್ಲ ತೊಗೊಂಬಂದೆ. ಇನ್ನು ಸ್ಕೂಲಿಂದ ಬುಕ್ಸ್ ಎಲ್ಲ ತೊಗೊಂಬಂದಿದ್ದಾಯಿತು. ನೆಕ್ಸ್ಟು ಸ್ವಲ್ಪ ಊಟ ಮಾಡಿ ಮಲ್ಕೊಂಡೆ ಅಷ್ಟೇನೇ, ಏನೇನು ಕೆಲಸ ಇರಲಿಲ್ಲ ಜಾಸ್ತಿ. ಇನ್ನು ಸಂಜೆ ಆಯಿತು. ಸಂಜೆ ಮಾನ್ಯ ಸ್ಕೂಲಿಂದ ಬಂದಳು, ಅವಳನ್ನ ಹೋಗಿ ಕರ್ಕೊಂಬಂದಿದ್ದಾಯಿತು. ಎಲ್ಲ ಬಾಕ್ಸಸ್ ಆಗಿರಲಿಲ್ಲ, ತೆಗ್ದಿಡ್ತಾಯಿದ್ರು. ಫ್ರೆಂಡ್ಸ್ ಆಗ್ತಿರ್ತಾರೆ ಸ್ಕೂಲಿಂದ ಮಾನ್ಯ ಯಾವಾಗ ಬರ್ತಾರೆ ಅಂತೇಳಿ. ಅವ್ರ ತಂಗಿನೂ ಆಗಿರ್ಬೋದು, ಫ್ರೆಂಡ್ಸ್ ನೋಡಿ ಆಗಲೇ ಮನೆಗೆ ಬಂದಿದ್ದರು. ಸೊ ಇನ್ನು ನೆಕ್ಸ್ಟ್ ಆಟಕ್ಕೆ ಸ್ಟಾರ್ಟು. ನಾನು 1 ಅವರ್ ಆಟಾಡೋಕ್ಕೆ ಬಿಟ್ಬಿಡ್ತೀನಿ. ಅವಳು ಕರೆಕ್ಟಾಗಿ ಸ್ಕೂಲಿಂದ ಬರೋಷ್ಟರಲ್ಲಿ 4:45 ಆಗುತ್ತೆ. ಮನೇಲಿ ಒಂದು 5 ಗಂಟೆಯಿಂದ 6 ಗಂಟೆ ತನಕ ಆಟಾಡೋಕ್ಕೆ ಬಿಡ್ತೀನಿ. ಇವತ್ತು ಆಟಾಡೋಕ್ಕೆ ಹೋಗಿಲ್ಲ. ಸ್ಕೂಲಿಂದ ಏನು ಕೆಲಸ ಮಾಡ್ಕೊಂಬಂದಿದ್ದಾಳೆ ಅಂತ ನೀವೇ ನೋಡಿ, ಹೆಂಗೆ ಮಾತಾಡ್ತಾಳೆ ಮಾಡ್ಕೊಂಬಂದಿರೋ ಕೆಲಸದ ಬಗ್ಗೆ ಅಂತ. ಅಲ್ಲಿ ಅದರಲ್ಲಿಲ್ಲ, ಕಲರ್ ಇರ್ಬೇಕು ನಿಂಗೆ, ಕಲರ್ ಅಲ್ಲ ಮಗನೇ, ನಿಂಗೆ ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ತಾನೇ ಹಾಕಂತಿದ್ಲು ತಾನೇ. ಹಾಂ
ಏನಪ್ಪ ಕ್ಲಿಪ್ ಮಾಡಿಕೊಂಡವಳೆ ಕ್ಲಿಪ್ ಮಾಡಿಕೊಂಡವಳೆ ಕಲ್ಲಾಕಿರ ಕ್ಲಿಪ್ ಮಾಡಿಕೊಂಡವಳೆ ಆಯಮಂಟಿಗೂ ವ್ಯಾನ್ ಹತ್ತಿಸಕ್ ಬಂದಾಗ ಹೇಳ್ತೀನಿ ಎಲ್ಲಿ ಬಿಸಾಕಿದ್ದೆ ತೋರ್ಸು ಕೇಳಿಸ್ತಾ ಎಲ್ಲಿ ಬಿಸಾಕಿದ್ದು ವಾಶ್ರೂಮ್ಗೆ ಹೋಗಿತ್ತವ ಹ್ಮ್ ಅಲ್ಲಿ ಯಾರು ಸಿಕ್ಕಿರ ಅವರೇ ವಾಯಮ್ಮದಿರಿ ಯಾರು ಎತ್ಕೊಂಡ್ಬಿಟ್ಟಿರ್ತಾರೆ. ಬೆಳಗ್ಗೆ ಹೋದ ತಕ್ಷಣ ಬೆಳಗ್ಗೆ ಹೋಗಿ ಅದೆಲ್ಲ ಅತ್ತಕ್ಕೆ ಎಲ್ಲೇ ಸಿಗ್ಲಿ ಒತ್ತರಿಗೆ ಹೋಗಿ ನೋಡಲ್ಲ. ಏನು ಮಾಡ್ಕೊಂಬಂದಾಳೆ ಅಂದರೆ ನಾವು ಒಂದೇ ಒಂದು ಬೆಳ್ಳಿ ಬಳೆ ಹಾಕಿದ್ವಿ ಕೈಗೆ. ಸೊ 2 ಇತ್ತು, ಬಟ್ ಒಂದು ಮಾತ್ರ ಹಾಕೊಂಡಿದ್ಲು ಕೈಗೆ. ಅದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಅಲ್ಲೇ ಬಿಸಾಕ್ಬಿಟ್ಟು ಬಂದಿದ್ದಾಳೆ. ಹಾಂ, ಈಗಿನ ಚಿನ್ನ ಬೆಳ್ಳಿ ರೇಟಿಗೆ ಆ ಥರ ಮಾಡಿದ್ರೆ ಹೆಂಗೆ ಅನಿಸಿರಲ್ಲ. ಸೊ ನಮಗೇನು ಬೇಜಾರಾಗಲಿಲ್ಲ, ಅಲ್ಲೇ ಎಲ್ಲೋ ಇರುತ್ತೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಸುಮ್ಮನೆ ಆದೋ. ಬಟ್ ಆ ರೀತಿಯಾಗಿ ಮಾಡಿತ್ತು ಬೇಜಾರೇ. ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ ಒಂದೊಂದು ಸತಿ. ನಾನು ಅದಕ್ಕೆ ಸರಿ ಆಯಿತು, ಇವಾಗೇ ಮತ್ತೆ ವಾಪಸ್ ಹೋಗೋಣ ಸ್ಕೂಲ್ ಹತ್ರನೇ, ಇನ್ನು ಬೆಳಗ್ಗೆ ತನಕ ಕಾಯೋಕ್ಕಾಗಲ್ಲ. ನಮಗೂ ಮನಸ್ಸಿಗೆ ಸಮಾಧಾನ ಇರೋಲ್ಲ, ಎಲ್ಲೋಯ್ತೋ ಸಿಗುತ್ತೋ ಇಲ್ವೋ ಅನ್ನೋದು. ಸೊ ಹಾಗಾಗಿ ಸ್ಕೂಲ್ ಹತ್ರ ಅವಾಗೇ ಕರ್ಕೊಂಡು ಹೋದೆ. ಸರಿ ನೋಡೋಣ ಬಾ ಅಂತ ಹೇಳಿ ಅವಳೇ ಕರ್ಕೊಂಡು ಹೋಗ್ತಾಯಿದ್ಲು. ಎಲ್ಲಿ ಬಿಸಾಕಿ ನೀನು ತೋರಿಸ್ತೀನಿ ಬಾ ಅಂತ. ಸ್ಕೂಲ್ ಹತ್ರ ಹೋಗಿ ಮತ್ತೆ ತಿರ್ಗಾ ನೋಡಿದ್ವಿ. ಸದ್ಯಕ್ಕೆ ಅದು ಅಲ್ಲೇ ಬಿದ್ದಿತ್ತು. ಅವಳು ಕಾಣೋ ಥರ ಹಾಕಿದರೆ ಯಾರಾದರೂ ತೊಗೊಂಡ್ಬಿಡ್ತಿದ್ರು, ಬಟ್ ಅವಳು ಹಾಕಿರೋ ಪ್ಲೇಸಲ್ಲಿ ಯಾರಿಗೂ ಕಾಣಲ್ಲ. ಆ ಥರ ಒಂದು ಪ್ಲೇಸಲ್ಲಿ ಹಾಕಿದ್ಲು, ಅಂದರೆ ಗಿಡಗಳೆಲ್ಲ ಇದ್ದು ಅದರಲ್ಲಿ. ನೋಡಿ ಈ ಥರ ಒಂದು ಪ್ಲೇಸಲ್ಲಿ ಹಾಕಿದ್ಲಲ್ಲ, ಸೊ ಕಾಣ್ತಿರ್ಲಿಲ್ಲ ಸರಿಯಾಗಿ. ಹಿಂಗೂ ಅಲ್ಲೇ ಸಿಕ್ಕಿತ್ತು. ಅದು ಒಂದು ಸ್ವಲ್ಪ ಇಗ್ಲಿಕೊಂಬಿಟ್ಟಿತ್ತು, ಅಂದರೆ ನೋಡ್ತಿರ್ಬೋದು ನೀವು, ಆ ಥರ ಮಾಡಿಬಿಟ್ಟಿದ್ದಾಳೆ. ಅದು ಸರಿಯಾಗಿ ಏನಂತಾರೆ ಕುದ್ಕೊತಾ ಇರಲಿಲ್ಲ ಹಿಂಗೆ ನೋಡಿ, ಆ ಥರ ಮಾಡಿಬಿಟ್ಟು ಬಿಸಾಕ್ಬಿಟ್ಟಿದ್ಲು. ಸರಿ ಹೆಂಗೋ ಸಿಕ್ಕಿತ್ತು, ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ ಮನೆಗೆ. ಇದನ್ನ ಹಾಕ್ಬಿಡ್ಬೇಕಾದ್ರೆ ನಾವು ಹೊಸದು ತೊಗೊಬೋದು. ಹೊಸದೇ ತೊಗೊಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಇವಾಗೆಲ್ಲ. ಸದ್ಯಕ್ಕೆ ಸಿಕ್ತು. ಸೊ ಅವಳು ಯಾಕೆ ಬಿಸಾಕ್ತೆ ಇದನ್ನು ಅಂತ ನಾನು ಕೇಳಿದ್ರೆ ಅವ್ಳಿಗೆ ಇಷ್ಟ ಇಲ್ವಂತೆ, ಅದಕ್ಕೆ ಕಲರ್ ಇಲ್ವಂತೆ. ಸೊ ಹಾಗಾಗಿ ನನಗೆ ಇಷ್ಟ ಇಲ್ಲ, ಬರೀ ವೈಟ್ಗೆ ಐತೆ, ನನಗೆ ಈ ಥರದ್ದೆಲ್ಲ ಇಷ್ಟ ಇಲ್ಲ, ನನಗೆ ಮಾಮೂಲಿ ಪ್ಲಾಸ್ಟಿಕ್ ಬಳೆಗಳು ಹಾಕ್ಕೊತಾರಲ್ಲ ಆ ಥರದ್ದು ಬೇಕಂತೆ. ಸರಿ ಆಯ್ತು ಬಿಡಮ್ಮ, ನಿನಗೆ ಅದೇ ಕೊಡಿಸ್ತೀವಿ, ಇದನ್ನೆಲ್ಲ ಇನ್ನು ಹಾಕ್ಕೊಂಬೇಡ ನೀನು ಅಂತ ಹೇಳಿದೆ. ಸರಿ ಅಂತ ಹೇಳ್ತಿದ್ಲು. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗು. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವು ಸಹ ನಿಮ್ಮ ಮಕ್ಕಳಿಗೆ ಈ ರೀತಿ ಎಲ್ಲ ಹಾಕಿ ಕಳಿಸ್ಬೇಡಿ ಸ್ಕೂಲಿಗೆ. ನಾವೇನೋ ಬರೀ ಕೈ ಮಗು ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳಿ ಹಾಕಿದ್ವಿ, ಬಟ್ ಇನ್ನೂ ಹಾಕಿಲ್ಲ. ಸೊ ಇನ್ಮೇಲಿಂದ ಬರೀ ಕೈಯಲ್ಲೇ ಹೋಗಲಿ, ತೊಂದರೆ ಏನಿಲ್ಲ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ನಾಳೆ.